ಒಂದು ದಿನ ಬಾಯಿ ಬಿಡ್ಲಿಲ್ಲ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಎಲ್ಲ ಮುಗಿಸಿ ಅಯ್ಯೋ ಶಿವನೇ ಅಂತ ಕಣ್ಣು ಬಿಡಕತಿ ಇಲ್ಲ. ಆಗ್ಲೇ ಸಿದ್ದಣ್ಣ ಯಾರನ್ನೋ ಹೋಗಿತ ನಿಂತೈತಲ್ಲ. ನಮ್ ರಾಜ್ಯದ ಎಂಪಿಗಳಿಗೆ ಬೈತೈತೆ ಕಣೆ. ಸೆಂಟ್ರಲ್ ನಾವು ಅನುದಾನದಲ್ಲೂ ಮೋಸ ಮಾಡ್ತಾವ್ರೆ, ಪರಿಹಾರದಲ್ಲೂ ಮೋಸ ಮಾಡ್ತಾವ್ರೆ, ಕೊಡ್ಬೇಕಾಗಿರೋದನ್ನ ಕೊಡದಲ್ಲೇ ಆಟ ಆಡಿಸ್ತಾವ್ರೆ. ಆದ್ರೆ ಬಿಜೆಪಿ ಎಂಪಿಗಳು ಬಾಯಿ ಮುಚ್ಕೊಂಡ್ ಕುಂತವ್ರೆ ಬೃಹಸ್ಪತಿಗಳು ಅಂತ ಹೋಗಿತೈತೆ ಕಣೆ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಎಂಪಿ ಅವರು ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಅಯ್ಯಯ್ಯೋ ಸೂರ್ಯ ಇಲ್ಲಿ ಮಂತ್ರಿಗಳ ಈ ಅಮ್ಮ ಯಾರೋ ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಬೆಂಗಳೂರು ನಗರಕ್ಕೆ ಏನಾದ್ರು ಕೊಡುಗೆ ಶೂನ್ಯ, ಬರೀ ಖಾಲಿ ಡಬ್ಬ. 1 ರೂಪಾಯಿ ಒಬ್ಬ ಎಂಪಿ 10 ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಅದ್ ಯಾಕಿಂತ ಕೆಲಸ ಮಾಡ್ತವಲ್ಲ ಎಂಪಿಗಳು. ಇವಾಗ ಪೊಲೀಸ್ಕೊಂಡ್ರೆ ಕುಮಾರಣ್ಣನೇ ವಯಸ್ಸಿಯಲ್ಲ, ಅದು ಇದು ಏನೋ ಮಾಡ್ತೈತಿ. ಇವುಗಳು ಕೈ ಬೀಸ್ಕೊಂಡು ಹೋಗಿ ಕೈ ಬೀಸ್ಕೊಂಬತ್ತವಲ್ಲ. ಮೋದಿ ಮುಂದೆ ನಿಂತ್ಕೊಂಡು ಅನುದಾನ ಕೇಳಕ್ಕೆ ಮೀಟರ್ ಬೇಕಲ್ಲ ಅಣ್ಣ. ನನ್ನ ಕರೆಸ್ಕೊಂಡು MLA ಎಲೆಕ್ಷನ್ ಅಲ್ಲಿ ಬೀದಿ ಸುತ್ತಾಡಿದ್ರು ನೀವು ಸೀಟ್ಗಳು ಗೆದ್ದು ಸರ್ಕಾರ ಮಾಡಕ್ಕಾಗಿಲ್ಲ. ಕರ್ನಾಟಕದ ಬಿಜೆಪಿ ಲೀಡರ್ಗಳು ನನಗೆ ಮುಖ ತೋರಿಸ್ಬಿಡಿ ಅಂತವ ಹೋಗುದು ಕಳಿಸೈತಂತ ಕಣೆ. ಹಿಂಗಾದ್ರೆ ಹೆಂಗ್ಲ ರಾಜ್ಯದ ಕತೆ? ಅಷ್ಟೊಂದು ಟ್ಯಾಕ್ಸ್ ಕಟ್ಟೋ ನಮ್ಮ ಜನದ ಕತೆ ಏನ್ಲ? ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿ 5,495 ಪ್ಲಸ್ 6,000 ಎಷ್ಟಾಯ್ತಪ್ಪ? 11,495 ಕೋಟಿ. 1 ರೂಪಾಯಿನೂ ಕೊಡ್ಲಿಲ್ಲ. ಕೇಳ ಗಂಟೆ ಕೇಳಿ ಸುಪ್ರೀಂ ಕೋರ್ಟ್ ಹೋಯ್ತೀವಿ ಅಂದೈತೆ ಕಣ ಸಿದ್ದಣ್ಣ. ಸೂಪರ್ ಮಾಮ. ಕೋರ್ಟಿಂದ ಉಗಿಸ್ಕೊಂಡು ಮರುವಾದಿ ಕಳ್ಕೊಂಡು ಕೊಡೋದ್ಕಿಂತ ಮೊದ್ಲೇ ಕೊಟ್ಟು ಬಾಯಿ ಮುಚ್ಚೋದು ಒಳ್ಳೇದಲ್ವೇನ್ಲ? ಕೋರ್ಟಿಂದ ಉಗಿಸ್ಕೊಂಡು ಕೊಟ್ರುವೆ ಎಲ್ಲಾ ಕಡೆ ಅನುದಾನ ಕೊಟ್ಟ ಮೋದಿ ಸರ್ಕಾರ ಅಂತ ಪೋಸ್ಟರ್ ಓಡಿಸ್ಕೊಂಡ್ಬಿಡ್ತವೆ ಕಂಬುಳ್ಳಣ. ಈಗ GST ಕಮ್ಮಿ ಮಾಡಿರೋದಕ್ಕೆ ಎಲ್ಲಾ ಕಡೆ ಜೈಕಾರ ನಡೀತೈತೆ ಕಣೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿ ಅವರು 8 ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಬೇಕು. ಇದಕ್ಕಿದ್ದಾಗ್ಲೇನೆ 4 ರೇಟ್ ಇದ್ದದನ್ನ 2 ರೇಟ್ ಮಾಡ್ಬಿಟ್ರು, ರ್ಯಾಷನಲೈಸ್ ಮಾಡ್ಬಿಟ್ರು. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? ನಿಮ್ ಕಾಲದಾಗ 12 ಟ್ಯಾಕ್ಸ್ಗಳು 17 ಸೆಸ್ಗಳಿದ್ದು ನೆನಪಿಟ್ಟುವರು ಸಿದ್ದರಾಮಯ್ಯನವರು. ದೊಡ್ಡ ರಿಲೀಫ್ ಅನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇದೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಯಾಕಂದ್ರೆ ನಿಮ್ಗೆ ಹಳೇದು ಗೊತ್ತಿದ್ದು ನೀವು ಈ ರೀತಿಯಾಗಿ ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಟು ಸಿದ್ದರಾಮಯ್ಯನವರು ನೀವು ಮಾತನಾಡ್ತಾ ಇದ್ದೀರಿ. ನಿಮ್ಮನ್ನ ನೋಡ್ಕೊಂಡು ಯಾರು ಓಟ್ ಹಾಕ್ತಾರ? ಮೋದಿ ಅವ್ರು ನೋಡ್ಕೊಂಡು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಮೋದಿ ಅಂದ್ರೆ ಜನನಾಯಕ, ಮೋದಿ ಅಂದ್ರೆ ನಮ್ಮ ದೇಶದ ಭರವಸೆ ನಾಯಕ, ನಮ್ಮ ನಂಬಿಕೆಯ ನಾಯಕ. ಅವ್ರಿಗಿರುವಂತ ವಿಶ್ವಾಸ ಕ್ರೆಡಿಬಿಲಿಟಿನಲ್ಲಿ 1% ನೀವು ಇಟ್ಕೊಂಡಿದ್ದಾರೆ. GST ಕಮ್ಮಿ ಮಾಡಿರೋದು ಒಳ್ಳೆ ಕೆಲಸನೇ ಯಾಕಂಡ್ಲ? ಜನಕ್ಕೆ ಅದರಿಂದ ಒಳ್ಳೇದೇ ಆಯ್ತದೆ. ಆದ್ರೆ 8 ವರ್ಷ ಗೊತ್ತಿಲ್ಲದೆ ಏರಿಸ್ಬಿಟ್ಟಿದ್ದು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಜನಗಳತವ ಕೇಳ್ಬೇಕಲ್ವೇನ್ಲ? ಇವು ನೋಡಿದ್ರೆ ಜನಕ್ಕೆ ಕಂಗ್ರಾಟ್ಸ್ ಹೇಳ್ಬಿಟ್ಟು ಮೋದಿಗೆ ಜೈಕಾರ ಆಗ್ತಾ ಕುಂತವಲ್ಲ. ಲಾಜಿಕ್ಕೆ ಅರ್ಥ ಐತೆಲ್ಲ ಕಣ್ಣಡ್ಲ. ಶಿವನಿ ಶಂಭುಲಿಂಗ. ಕನ್ನಡ